ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ರಾಮು. ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಪ್ರಕೃತಿ ನಾಟಿ ಕೋಳಿ ಫಾರ್ಮ್. ಫ್ರೆಂಡ್ಸ್, ನಮ್ಮ ಸಬ್ಸ್ಕ್ರೈಬರ್ಸ್ ಒಬ್ಬರು ಕೇಳಿದ್ರು, ಸರ್ ನಮ್ಮ ಶೆಡ್ ಒಳಗಡೆ ರೋಗ ಬರ್ದೇನೆ ಯಾವ ರೀತಿ ನಮ್ಮ ಕೋಳಿಗಳನ್ನ ನಮ್ಮ ಶೆಡ್ಡನ್ನು ರಕ್ಷಣೆ ಮಾಡ್ಕೊಳ್ಬೇಕು ಅಂತ ಹೇಳ್ಬಿಟ್ಟು ಕೇಳಿದ್ದಾರೆ. ಅದಕ್ಕೆ ನಾವು ಏನು ಮಾಡಬೇಕು ಅಂತಂದರೆ ಫ್ರೆಂಡ್ಸ್, ನಾವು ಕೋಳಿ ಎಷ್ಟು ಓಡಾಡುತ್ತೋ ನಮ್ದು ಎಷ್ಟಿರುತ್ತೋ ಅದರಲ್ಲಿ ನಾವು ಏನು ಮಾಡಬೇಕು ಅಂತಂದರೆ ಸಗಣಿ ನೀರು ಇರುತ್ತೆ ಫ್ರೆಂಡ್ಸ್, ನಮ್ಮ ಹಸುಗಳ ಕೂತಲ್ಲ ಸಗಣಿ, ಆ ಸಗಣಿ ನೀರನ್ನು ನಮ್ಮ ಶೆಡ್ ಒಳಗಡೆ ಎಲ್ಲ ಸಿಂಪರಣೆ ಮಾಡಬೇಕು ಫ್ರೆಂಡ್ಸ್. ಆಮೇಲೆ ನಮಗೆ ಪಾರಮ್ ಆಯಿಲು ಅಂತ ಬರುತ್ತೆ, ಆ ಪಾರಮ್ ಆಯಿಲನ್ನು ನಮ್ಮ ಶೆಡ್ ಒಳಗಡೆ ಎಲ್ಲ ಸಿಂಪರಣೆ ಮಾಡ್ಬೋದು. ಮತ್ತು ಏನದು ಬ್ಲೀಚಿಂಗ್ ಪೌಡ್ರು ಮತ್ತು ಪಾರಮ್ ಆಯಿಲ್ ಅಂತ ಬರುತ್ತೆ, ಅದನ್ನು ನಮ್ಮ ಶೆಡ್ಗೆಲ್ಲ ಹೊಡ್ಕೊಬಹುದು. ಮತ್ತು ಇನ್ನೂ ಒಂದು ಏನು ಇಂಗ್ಲೀಷ್ ಮೆಡಿಸನ್ನು ಸರ್ ಹೇಳಿ ಸರ್ ಅಂತ ಕೇಳ್ಬೋದು, ಅದನ್ನು ಕೇಳ್ತೀನಿ ಫ್ರೆಂಡ್ಸ್. ಏನಂದರೆ ನೋಡಿ, ನಾನು ನಿಮ್ಗೆ ತೋರಿಸ್ತೀನಿ. ಇದು ಬಯೋ ಬೂಸ್ಟರ್ ಅಂತ, ಬಯೋ ಬೂಸ್ಟರು. ಇದು ನಿಮಗೆ ವೆಟರ್ನರಿ ಶಾಪಲ್ಲಿ ಸಿಗುತ್ತೆ. ಇದರ ರೇಟ್ ಬಂದು 427 ರೂಪಾಯಿ ಇದೆ. ಓಕೆ ಫ್ರೆಂಡ್ಸ್, ಇದನ್ನು ನಾವೇನು ಮಾಡಬೇಕು ಅಂತಂದರೆ 10 ಲೀಟ್ರ್ ನೀರಿಗೆ ಅದರಲ್ಲೇ ಸ್ಪೂನ್ ಕೊಟ್ಟಿರ್ತಾರೆ ಫ್ರೆಂಡ್ಸ್. ಆ 2 ಸ್ಪೂನನ್ನು ಆ ನೀರಲ್ಲಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಅದನ್ನು ನಾವು ನಮ್ಮ ಕೋಳಿಗಳು ಎಷ್ಟು ಶೆಡ್ ಇದೆಯೋ ಅಷ್ಟು ಆ ಶೆಡ್ ಒಳಗಡೆ ನಮ್ಮ ಕೋಳಿಗಳ ಕೂತ್ಕೊಳ್ಳೋಂಥ ಜಾಗದಲ್ಲೆಲ್ಲ ಪೂರ್ತಿಯಾಗಿ ನೀವು ಸ್ಪ್ರೇ ಮಾಡಿದ್ರೆ ನಿಮಗೆ ಏನು ಡಿಸೀಸ್ ಅಂತ ಬರುತ್ತೋ ಅದನ್ನು ತಡೆಗಟ್ಟಬೋದು ಫ್ರೆಂಡ್ಸ್. ಮತ್ತು ನಿಮ್ಮ ಕೋಳಿಗಳು ಎಲ್ಲಿ ಕೂರುತ್ತೋ ಅಲ್ಲಿ ರಾತ್ರಿ ರೆಟ್ಟೆ ಹಾಕಿರುತ್ತೆ ಫ್ರೆಂಡ್ಸ್. ಯಾವುದೇ ಕಾರಣಕ್ಕೂ ಆ ರೆಟ್ಟೆನ ನೀವು ಅಲ್ಲೇ ಬಿಡ್ದಂಗೆ ಅದನ್ನು ಅವತ್ತೇ ನೀವು ಕ್ಲೀನ್ ಮಾಡ್ಕೊಳ್ತಾ ಹೋದರೆ ನಿಮಗೆ ಡಿಸೀಸ್ ಅನ್ನೋದು ಬರೋದಿಲ್ಲ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ನಮ್ಮ ಚಾನಲ್ನ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಬಾಯ್.